ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಜೂನ್ ತಿಂಗಳ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಜೂನ್ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ನೋಡಿ, ಜೂನ್ ತಿಂಗಳಲ್ಲಿ ಮೊದಲನೇದಾಗಿ 6ನೇ ತಾರೀಕಿನಂದೇ 2 ಗ್ರಹಗಳು ಬದಲಾವಣೆ ಆಗ್ತಾ ಇರುವಂತಹದ್ದು. ಇಲ್ಲಿ 6ನೇ ತಾರೀಕು 6ನೇ ತಿಂಗಳು 2025ಕ್ಕೆ ಸಿಂಹ ರಾಶಿಗೆ ಕುಜ ಮತ್ತು ಅದೇ ದಿವಸದಂದೇ ಬುಧ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 15ನೇ ತಾರೀಕು 6ನೇ ತಿಂಗಳು 2025ರಂದು ರವಿ ಮಿಥುನಕ್ಕೆ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 22ನೇ ತಾರೀಕು 6ನೇ ತಿಂಗಳು 2025ಕ್ಕೆ ಕಟಕ ರಾಶಿಗೆ ಬುಧ ಪ್ರವೇಶ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತು 29ನೇ ತಾರೀಕು 6ನೇ ತಿಂಗಳು 2025ಕ್ಕೆ ಶುಕ್ರ ವೃಷಭ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಈ ಒಂದು ಶುಭ ಸಂದರ್ಭದಲ್ಲಿ, ಇಷ್ಟು ಗ್ರಹಗಳ ಸಂಚಾರಗಳು ಇರುವಂತಹ ಸಂದರ್ಭದಲ್ಲಿ ಎಂತೆಂತಹ ಫಲಗಳನ್ನು ನೀವು ಪಡ್ಕೋಬಹುದು ಅನ್ನುವಂತಹ ತುಲನೆಯನ್ನು ಮಾಡೋಣ. ಅದಕ್ಕೂ ಮೊದಲನೇದಾಗಿ ಈ ಒಂದು ತಿಂಗಳಿನ 25ನೇ ತಾರೀಕು ಏನಿದೆ ಅಮಾವಾಸ್ಯೆ ತಿಥಿ, ಅದು ಮಣ್ಣೆತ್ತಿನ ಅಮಾವಾಸ್ಯೆ ಆಗಿದೆ. ಆ ಮಣ್ಣೆತ್ತಿನ ಅಮಾವಾಸ್ಯೆಯ ಪ್ರಯುಕ್ತವಾಗಿ ನಿಮಗಾಗಿಯೇ ನಾವು ಏನು ಚೈತ್ರ ಮಾಸದಲ್ಲಿ ಚೈತ್ರದ ಅಮಾವಾಸ್ಯೆಗೆ ನಾವೇನು ಮಾಡಿದ್ವಲ್ಲ, ಸರ್ವ ಕಾರ್ಯ ಸಿದ್ಧಿ ಬೆಳ್ಳಿ ತಾಯ್ತವನ್ನು ಈ ಬಾರಿಯೂ ಸಹ ನಾವು ಈ ಒಂದು ಮಣ್ಣೆತ್ತಿನ ಅಮಾವಾಸ್ಯೆ ದಿವಸ ಮಾಡ್ತಾ ಇದ್ದೇವೆ. ನಿಮ್ಮ ಜೀವನದಲ್ಲಿರುವಂತಹ ಅನೇಕ ದೃಷ್ಟಿ ದೋಷಗಳು, ಸಣ್ಣ ಸಣ್ಣ ಕೃತಿಮ ಮಾಟಮಂತ್ರ ದೋಷಗಳು, ಕೆಲಸ ಕಾರ್ಯಗಳು ಆಗದೆ ನಿಂತು ಹೋಗ್ತಾ ಇರುತ್ತೆ. ಅಂತಹ ವಿಚಾರಗಳಿಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಆಗಿ, ಕೆಲಸದಲ್ಲಿ ವೃದ್ಧಿಯಾಗಿ, ಹಣಕಾಸಿನ ಬೆಳವಣಿಗೆ ಆಗೋದಕ್ಕೋಸ್ಕರವಾಗಿಯೇ ಅಮಾವಾಸ್ಯೆಯ ಪರ್ವಕಾಲದಂದು ಹಲವು ಮೂಲಿಕೆಗಳನ್ನು ಸೇರಿಸಿ ಈ ರಜತ ಅಂದರೆ ಬೆಳ್ಳಿ ತಾಯ್ತವನ್ನು ಮಾಡ್ತಾ ಇದ್ದೇವೆ. ಅದನ್ನು ನೀವು ಕತ್ತಿನಲ್ಲಾಗಲಿ ತೋಳಿನಲ್ಲಾಗಲಿ ಧರಿಸಿಕೊಳ್ಳೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬಹಳ ಪ್ರಗತಿಯನ್ನು ನೋಡಬಹುದು. ಹಾಗಾಗಿ 25ನೇ ತಾರೀಕು 6ನೇ ತಿಂಗಳು 2025ರ ವಿಶೇಷ ಮಣ್ಣೆತ್ತಿನ ಅಮಾವಾಸ್ಯೆ. ಆ ಮಣ್ಣೆತ್ತಿನ ಅಮಾವಾಸ್ಯೆಯಲ್ಲಿ ನಿಮ್ಮ ಹೆಸರಿನಲ್ಲಿ ನೀವು ಒಂದು ತಾಯ್ತವನ್ನು ಮಾಡಿಸ್ಕೊಳ್ಳೋಕೆ ಇಷ್ಟಪಡೋರು ಮಾಡಿಸ್ಕೋಬಹುದು. ಅದರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಬೇಕಾದರೆ ಇಲ್ಲಿರೋ ಫೋನ್ ನಂಬರ್ಗೆ ಫೋನ್ ಮಾಡಿ, ಅವರು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾರೆ. ಸೊ ಹಾಗಾಗಿ ಅದೊಂದು ವಿಶೇಷವಾದದ್ದು. ಯಾಕಂದರೆ ನಾವು ಚೈತ್ರ ಅಮಾವಾಸ್ಯೆ ಆದ ನಂತರ ಮತ್ತೆ ಹಿಂದಿನ ಅಮಾವಾಸ್ಯೆಯಲ್ಲಿ ಮಾಡಲಿಲ್ಲ. ಬಹಳ ಜನಗಳು ಪಾಪ ಕೇಳ್ತಾನೆ ಇದ್ರಿ, ಗುರುಗಳೇ ಯಾವಾಗ ಮಾಡ್ತೀರಾ ಅಂತ. ಹಾಗಾಗಿ ನಿಮ್ಮೆಲ್ಲರ ಒತ್ತಾಯದ ಮೇರೆಗೋಸ್ಕರ ಪುನಃ ನಾವು ಮಾಡ್ತಾ ಇದ್ದೇವೆ. ಯಾರ್ಯಾರಿಗೆ ಅವಶ್ಯಕತೆ ಇದೆಯೋ ಅವರದನ್ನು ಬುಕ್ ಮಾಡ್ಕೋಬಹುದು. ಇನ್ನು ಅದೇ ರೀತಿಯಾಗಿ ಮಣ್ಣೆತ್ತಿನ ಅಮಾವಾಸ್ಯೆಯ ಜೊತೆಗೆ ಇರತಕ್ಕಂತಹದ್ದು ಪೌರ್ಣಮಿ, 11ನೇ ತಾರೀಕು ಇರತಕ್ಕಂತಹ ಪೌರ್ಣಮಿ, ಅದನ್ನು ಭೂಮಿ ಪೌರ್ಣಮಿ ಅಂತಲೂ ಸಹ ಕರಿತೀವಿ. ಈ ಭೂಮಿ ಪೌರ್ಣಮಿಯು ಸಹ ಬಹಳ ವಿಶೇಷವಾದಂತಹ ಅಂಶಗಳನ್ನು ಒಳಗೊಂಡಿರುತ್ತೆ. ಹಾಗಾಗಿ ಅವತ್ತಿನ ದಿವಸ ನೀವು ಮನೆಯಲ್ಲಿ ಉಪ್ಪಿನ ದೀಪವನ್ನು ಬೆಳಗೋದ್ರಿಂದ ಹಲವು ವಿಧದಲ್ಲಿ ನಿಮ್ಮ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿಗಳಿಂದ ನೀವು ರಕ್ಷಣೆಯನ್ನು ಪಡ್ಕೊಳ್ಬಹುದು. ಪ್ರತಿ ರಾಶಿಯವರು ಸಹ ಒಂದು ಮಣ್ಣಿನ ತಟ್ಟೆಯಲ್ಲಿ ಉಪ್ಪನ್ನು ಹಾಕಿ ಅದರ ಮೇಲೆ ಮಣ್ಣಿನ ಹಣತೆಯನ್ನು ಹಚ್ಚಿ ನಿಮ್ಮ ಮನೆ ಬಾಗಿಲಿನಲ್ಲಿ ಸಂಜೆ ಹೊತ್ತು ಬೆಳಗೋದ್ರಿಂದ ದುಷ್ಟ ಶಕ್ತಿಗಳಿಂದ ನೀವು ಪ್ರೊಟೆಕ್ಷನ್ ತಗೊಳ್ಳೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಈ ವಿಚಾರಗಳನ್ನು ನೀವು ಮರೆಯದೆ 11ನೇ ತಾರೀಕಿನ ಪೌರ್ಣಮಿ ದಿವಸ ಮಾಡಿಕೊಳ್ಳೋದ್ರಿಂದ ಬಹಳ ಅನುಕೂಲತೆಗಳನ್ನು ನೀವು ಅನುಭವಿಸಬಹುದು. ಶುಭವಾಗಲಿ. ಇನ್ನು ನಿಮ್ಮ ಬದುಕಿನಲ್ಲಿ ಶುಭ ಫಲಗಳನ್ನು ಅನುಭವಿಸಬಹುದು, ನೆಗೆಟಿವಿಟಿಯಿಂದ ರಕ್ಷಣೆಯನ್ನು ಪಡ್ಕೊಳ್ಬಹುದು. ಶುಭವಾಗಲಿ. ಇನ್ನು ಮಿಥುನ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಾನುಫಲಗಳನ್ನು ಜೂನ್ ಮಾಸದಲ್ಲಿ ನೋಡಬಹುದು ಅಂತ ನೋಡೋದಾಯಿತು ಅಂತ ಹೇಳಿದ್ರೆ, ಜನ್ಮದಲ್ಲಿ ಗುರು, ರವಿ, ಅದೇ ರೀತಿಯಾಗಿ ರಾಷ್ಟ್ರಾಧಿಪತಿಯಾದ ಬುಧ ದ್ವಿತೀಯದಲ್ಲಿ, ತೃತೀಯದಲ್ಲಿ ಕುಜ ಮತ್ತು ಕೇತು,
ಅದೇ ರೀತಿಯಾಗಿ ಭಾಗ್ಯಸ್ಥಾನದಲ್ಲಿ ರಾಹು, ಕರ್ಮಸ್ಥಾನದಲ್ಲಿ ಶನಿ, ವ್ಯಯಾಧಿಪತಿಯಾದಂತಹ ಶುಕ್ರ ಲಾಭಸ್ಥಾನದಲ್ಲಿ. ಇದು ಒಂದು ರೀತಿ ಏನಾಗುತ್ತೆ ಅಂದರೆ ನಿಮ್ಮ ಕೈಗೆ ಸುಂದರವಾದಂತಹ ಮಾಣಿಕ್ಯವನ್ನು ಕೊಡ್ತೀವಿ ಅಂತ ಹೇಳಿ ನಿಮ್ಮ ಕಣ್ಣಿಗೆ ಅದನ್ನು ತೋರಿಸ್ತೀವಿ, ಅದರ ಮೇಲೆ ಆಸೆಯನ್ನು ಸಹ ನೀವು ಪಟ್ಕೊಳ್ತೀರಿ. ಆದರೆ ಅದು ಕನ್ನಡಿ ಒಳಗಿರುತ್ತೆ. ಅಂದರೆ ನಿಮ್ಮ ಕಣ್ಣಿಗೆ ರತ್ನ ಕಂಡದ್ದು ಸತ್ಯ, ಅದು ಸಿಗತ್ತೆ ಅಂತ ಅಂದುಕೊಂಡದ್ದು ಸತ್ಯ, ಆದರೆ ಅದು ಕನ್ನಡಿ ಒಳಗಿದೆ ಅನ್ನೋದು ಅಷ್ಟೇ ಸತ್ಯ. ನಿಲುಕದೇ ಇರತಕ್ಕಂತಹ ಕೆಲಸ ಕಾರ್ಯಗಳನ್ನು ನೀವು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀರಿ. ಕಾರಣ ರಾಶ್ಯಾಧಿಪತಿಯಾದಂತಹ ಬುಧನು ದ್ವಿತೀಯದಲ್ಲಿದ್ದಾನೆ, ಚಂದ್ರನ ಮನೆಯಲ್ಲಿದ್ದಾನೆ, ಪೈಶಾಚ ಯೋಗದಲ್ಲಿದ್ದಾನೆ. ಇದ್ದಕ್ಕಿದ್ದ ಹಾಗೆ ನಿಮಗೆ ಚುರುಕುತನ ಜಾಸ್ತಿ ಆಗುವಂಥದ್ದು. ಯೋಚನೆನೇ ಮಾಡದಿರೋ ರೀತಿಯಲ್ಲಿ ನಾನು ಆ ಕೆಲಸ ಮಾಡ್ತೀನಿ, ಈ ಕೆಲಸ ಮಾಡ್ತೀನಿ, ನಾನು ಹಾಗಿರ್ತೀನಿ, ನಾನು ಹೀಗಿರ್ತೀನಿ ಅನ್ನುವಂತಹ ಮನೋಭಾವಗಳು ಹೆಚ್ಚಿಗೆ ಆಗುವಂಥದ್ದು. ವ್ಯವಹಾರಗಳಲ್ಲಿ ನಮಗೆ ಬಹಳವಾಗಿ ಹಿನ್ನಡೆಗಳನ್ನು ನೋಡತಕ್ಕಂಥದ್ದು ಆಗತ್ತೆ. ಜೊತೆಗೆ ಈ ಒಂದು 3ನೇ ಮನೆಯಲ್ಲಿ ಕುಜ ಮತ್ತು ಕೇತು ಇರೋದ್ರಿಂದ, ಲಾಭಾಧಿಪತಿ ಕುಜ ಕೇತುಯುಕ್ತನಾಗಿರೋದ್ರಿಂದ ಹಲವಾರು ರೀತಿಯಾಗಿರ್ತಕ್ಕಂತಹ ಲಾಭಗಳು ನಿಮಗೆ ಬಂದರೂ ಕೇತು ಅಲ್ಲೇ ಇರೋದ್ರಿಂದ ನಷ್ಟಗಳು, ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲಗಳು ಸಿಗದೆ ಹೋಗಬಹುದು. ನಿಮ್ಮ ಮನಸ್ಸಿನಲ್ಲಿ ಅನೇಕ ವಿಧವಾದಂತಹ ಗೊಂದಲಗಳನ್ನು ಸೃಷ್ಟಿ ಮಾಡಬಹುದು. ತುಂಬಾ ಹುಷಾರಾಗಿರಬೇಕು. ಭಾಗ್ಯೋದಯ ತುಂಬ ಕಡಿಮೆ ಆಗುತ್ತೆ. ಅಂದುಕೊಂಡ ಹಾಗೆ ಏನು ಸಾಗೋಕ್ಕೆ ಸಾಧ್ಯ ಆಗದ ವಾತಾವರಣವನ್ನು ಒಂದು ಮಿಥುನ ರಾಶಿಯವರು ಅನುಭವಿಸಬೇಕಾಗತ್ತೆ. ಕೆಲಸ ಕಾರ್ಯಗಳಲ್ಲಿ ಬಹಳ ಹಿನ್ನಡೆಗಳು, ಲಾಭಗಳು ವ್ಯವಹಾರಗಳಲ್ಲಿ ಬಂದರೂ ಅದನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ಕ್ರಮದಲ್ಲಿ ನಿಮಗೆ ಅನುಭವಿಸೋಕ್ಕೆ ಸಾಧ್ಯ ಆಗದ ವಾತಾವರಣ ಇರುತ್ತೆ. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಹಿನ್ನಡೆ ಉಂಟಾಗುವಂತಹದ್ದು, ಹೆಣ್ಣುಮಕ್ಕಳಿಗೆ ಆರೋಗ್ಯದಲ್ಲಿ ಸಮಸ್ಯೆಗಳು ಉಂಟಾಗುವಂತಹದ್ದು, ಇನ್ನು ಮನಸ್ಸಿಗೆ ಬಹಳ ಕೆಡುಕಿನ ವಾತಾವರಣ ಉಂಟಾಗ್ತಾನೇ ಹೋಗುತ್ತೆ. ತುಂಬಾ ಜಾಗೃತಿಯಾಗಿರಿ. ಅರ್ಜೆಂಟಲ್ಲಿ ಏನೇನೋ ನಿರ್ಧಾರಗಳನ್ನು ತಗೊಳ್ಳುವಂಥದ್ದು, ಕೆಲಸ ಬಿಟ್ಬಿಡುವಂಥದ್ದು, ಅಥವಾ ನನಗೇನೋ ಕಷ್ಟ ಆಗ್ತಾ ಇದೆ, ಅಥವಾ ಇನ್ಯಾರೋ ಕೆಲಸ ಕೊಡಿಸ್ತೀನಿ ಅಂತ ನಂಗೆ ಪ್ರಾಮಿಸ್ ಮಾಡಿದ್ದಾರೆ, ಹಾಗಾಗಿ ನನಗೆ ಈ ಕೆಲಸ ಬೇಡ, ನನಗೆ ಅದು ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಈ ಮಾಡುವಂಥ ಕೆಲಸವನ್ನು ಕೈ ಕಳ್ಕೊಳ್ಳೋದು ಬೇಡ. ಒಂದು ಕೆಲಸ ಸಿಕ್ಕದ ಮೇಲೆ ಒಂದು ಕೆಲಸನ ಕೈನಲ್ಲಿ ಇಟ್ಕೊಂಡು ಆನಂತರ ಈ ಕೆಲಸನ ಬಿಡಿ. ಸುಮ್ಮನೆ ಏನೋ ಮಾಡೋಕ್ಕೆ ಹೋಗಿ ಏನೋ ಮಾಡ್ಕೊಳ್ಳೋದು ಬೇಡ. ಮಿಥುನ ರಾಶಿಯವರಿಗೆ ಈ ತಿಂಗಳು ಬಹಳ ಜನ್ಮಗುರು ನರೋಧುಕ್ಕಂ ಅಂತ ಹೇಳ್ತಾರೆ. ಜೊತೆಗೆ ಅಸ್ತಂಗತ ಬೇರೆ ಆಗ್ಬಿಟ್ಟಿದ್ದಾನೆ. ಅಸ್ತಂಗತದ ಪ್ರಭಾವ ಏನಾಗ್ತದೆ, ನಿಮಗೆ ಗುರುವಿನ ಅನುಗ್ರಹ ಅಥವಾ ಗುರುವಿನ ಬಲವನ್ನು ನೀವು ನೋಡ್ಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಜೊತೆಗೆ ರಾಶಿನಲ್ಲಿರೋದ್ರಿಂದ ಅದನ್ನು ಗುರುಬಲ ಅಂತ ಹೇಳಲಿಕ್ಕೆ ಬರೋದು ಇಲ್ಲ. ಆದರೆ ಕೆಲವೊಮ್ಮೆ ಏನಾಗುತ್ತೆ, ಸ್ಥಾನ ವೀಕ್ಷಣೆಯಿಂದಾಗಿ ಗುರು ತನ್ನ 5ನೇ ದೃಷ್ಟಿ, 7ನೇ ದೃಷ್ಟಿ, 9ನೇ ದೃಷ್ಟಿಯಿಂದ ಒಂದಷ್ಟು ಅನುಕೂಲಗಳನ್ನು ಕೊಡ್ತಿದ್ದ. ಬಟ್ ಆದರೆ ಈಗ ಆ ಒಂದು ಅಸ್ತಂಗತದ ಪ್ರಭಾವದಿಂದ ದೃಷ್ಟಿಯಿಂದ ಆಗುವಂತಹದ್ದು ಸಹ ನಿಮಗೆ ತಪ್ಪೋಗಿದೆ. ಸೊ ಹಾಗಾಗಿ ಮದುವೆ ಕೆಲಸ ಕಾರ್ಯಗಳು ಅದೆಲ್ಲ ಏನೂ ನಡೆಯಲ್ಲ. ಇಚ್ಛಿತ ಅನುಸಾರವಾಗಿ ಕೆಲವೊಂದು ಏನೋ ನಡೆದು ಹೋಗ್ಬಿಡುತ್ತೆ ಅನ್ನೋ ಭಾವನೆಯೂ ಸಹ ನಿಮಗೆ ಬೇಡ. ಎಲ್ಲ ಒಂದು ಕಡೆ ಒಂದು ರೀತಿಯಲ್ಲಿ ನಿಮಗೆ ಗೊಂದಲಗಳು, ತಾಪತ್ರೆಗಳು ಹೆಚ್ಚಿದ್ದಾವೆ. ಒಂದು ಸ್ವಲ್ಪ ಹುಷಾರಾಗಿದ್ದು ಜೀವನನ ನಡೆಸಿ. ಮಿಥುನ ರಾಶಿಯವರು ನಿರ್ಧಾರಗಳಲ್ಲಿ ಬಹಳ ಅಸ್ಥಿರತೆ ಉಂಟಾಗುತ್ತೆ. ಆದರೆ ಸರಿಯಾದ ನಿರ್ಧಾರವನ್ನು ಮಾಡ್ಕೊಳ್ಳಿ. ಆತುರಕ್ಕೆ ಬಿದ್ದು ಏನೋ ಮಾಡೋಕ್ಕೆ ಹೋಗೋದು ಬೇಡ. ಸ್ವಲ್ಪ ಹುಷಾರು. ಇನ್ನು ಮಿಥುನ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇದೇ ಮಣ್ಣೆತ್ತಿನ ಅಮಾವಾಸ್ಯ ದಿವಸ, ವಿಶೇಷವಾಗಿ 25ನೇ ತಾರೀಕಿರುವಂತಹ ಅಮಾವಾಸ್ಯ ದಿವಸ ನಾವು ಸರ್ವಕಾರ್ಯ ಸಿದ್ಧಿ ರಜತ ಅಂದರೆ ಬೆಳ್ಳಿ ತಾಯ್ತವನ್ನು ಮಾಡ್ತಾ ಇದ್ದೀವಿ. ಮೂಲಿಕಾ ತಾಯ್ತ, ಅದನ್ನು ನಿಮ್ಮ ದೇಹದಲ್ಲಿ ಧರಿಸ್ಕೊಳ್ಳಿ. ಅದರಿಂದ ನಿಮಗಿರುವಂತಹ ದೃಷ್ಟಿದೋಷಗಳು, ಸಣ್ಣ ಪುಟ್ಟ ಮಾಟಮಂತ್ರ ದೋಷಗಳು, ಯಾವುದೋ ಒಂದು ಕೈ ಮಸ್ಕೋ ಅವೆಲ್ಲನೂ ಸಹ ಹೋಗುತ್ತೆ. ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಉಂಟಾಗುತ್ತೆ. ಈ ಗುರು ಅಸ್ತಂಗತ ಆಗಿರುವ ಪ್ರಭಾವದಿಂದಾಗಿ ಅದೆಲ್ಲವೂ ಸಹ ನಿಮಗೆ ಬೇಕಾಗಿರ್ತಕ್ಕಂಥದ್ದೇ. ಬೆಳ್ಳಿಯ ಅಂಶ ಮೈ ಮೇಲೆ ಇತ್ತು ಅಂತಂದರೆ ಅದರಿಂದ ಇನ್ನಷ್ಟು ಒಳ್ಳೆಯದಾಗತ್ತೆ. ಹಾಗಾಗಿ ಆ ತಾಯ್ತವನ್ನು ತೋಳ್ನಲ್ಲಾಗಲಿ ಕತ್ತನಲ್ಲಾಗಲಿ ಧರಿಸ್ಕೊಳ್ಳಿ. ನಿಮಗೆ 25ನೇ ತಾರೀಕಿನ ಅಮಾವಾಸ್ಯೆಗೆ ಬುಕ್ ಮಾಡ್ಕೊಳ್ಳಿ. ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರವನ್ನು ಕಳಿಸಿ, ಅಡ್ರೆಸ್ಸನ್ನು ಕಳಿಸಿ ಬುಕ್ ಮಾಡಿಕೊಂಡ್ರೆ ನಿಮಗೆಲ್ಲ ಅನುಕೂಲಗಳೇ ಆಗೋ ಹಾಗೆ ನಿಮ್ಮ ಹೆಸರಲ್ಲಿ ಪೂಜೆ ಮಾಡಿ ಆ ತಾಯ್ತವನ್ನು ಮಾಡಿ ಕಳಿಸ್ತೀವಿ. ಒಳ್ಳೆಯದಾಗಲಿ. ಇನ್ನು
ನಿಮ್ಮ ಬದುಕಿನಲ್ಲಿರುವಂತಹ ಕಷ್ಟ ಕೋಟಲೆಗಳೆಲ್ಲ ದೂರವಾಗಿ ಅನುಕೂಲತೆಗಳು ಸ್ಥಿತವಾಗಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಸಾಮಾಜಿಕ ಪರಿಹಾರವನ್ನು ಮಾಡಿ, ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಇನ್ನಿತರ ಜೀವಜಂತುಗಳು ಒಂದಿಷ್ಟು ಆಸರೆಯಾಗಿರಿ. ನಮ್ಮ ಮುಂದಿನ ಜೀವನ ಚೆನ್ನಾಗಿರಬೇಕು ಅಂದರೆ ಪ್ರಕೃತಿ ಉಳಿಲೇಬೇಕು, ಹಸಿರು ಬೆಳಗಲೇಬೇಕು. ಹಸಿರೇ ನಮ್ಮ ಮುಂದಿನ ಪೀಳಿಗೆಯ ಉಸಿರು. ಹಾಗಾಗಿ ಸಾಧ್ಯವಾದ ಕಡೆ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ, ಮರಗಳನ್ನು ಕಾಪಾಡಿಕೊಳ್ಳಿ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕೊಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ. ಅದರಿಂದ ಅದೆಷ್ಟೋ ಜೀವಜಂತುಗಳಿಗೆ ನೀವು ಕೊಡ್ತಕ್ಕಂತಹ ಒಂದು ಹನಿಯ ನೀರು ಅವುಗಳ ಪ್ರಾಣವನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಆ ಪ್ರಾಣವನ್ನು ಉಳಿಸಿದ ಪುಣ್ಯದ ಫಲ ನಿಮಗೆ ಸಿಗುತ್ತೆ. ಆ ಒಂದು ವಿಶೇಷವಾದಂಥ ಫಲವನ್ನು ನೀವೇ ಅನುಭವಿಸಿ, ನಿಮ್ಮ ಕುಟುಂಬದವರು ಅನುಭವಿಸಲಿ ಅಂತ ಹೇಳ್ತಾ, ಇನ್ನು ಎರಡನೆಯದಾಗಿ ಆಧ್ಯಾತ್ಮಿಕ ಪರಿಹಾರ ಅಂತ ಬಂದಾಗ ಪ್ರತಿನಿತ್ಯ ಸಂಜೆ ಮಿಥುನ ರಾಶಿಯವರು ವಿಷ್ಣು ಸಹಸ್ರನಾಮದ ಪಠಣವನ್ನು ಮಾಡಿ. ವಿಷ್ಣು ಸಹಸ್ರನಾಮದ ಪಠಣವನ್ನು ಮಾಡೋದ್ರಿಂದ ಬಹಳಷ್ಟು ಏಳಿಗೆಗಳು ಉಂಟಾಗುತ್ತೆ. ನಿಮಗೆ ಕೆಲವೊಂದು ಸಲ ಕೆಲವೊಬ್ಬರು ಪಾಪ ಆಫೀಸ್ಗಳಲ್ಲಿರ್ತೀರಿ ಅಥವಾ ಏನೋ ಕೆಲಸ ಮಾಡ್ಕೊಂಡಿರ್ತೀರಿ, ಅಂದ್ಕೊಂಡಿರೋ ಸಮಯಕ್ಕೆ ತಕ್ಷಣ ಮಾಡೋಕ್ಕೆ ಆಗಲ್ಲ. ಅಂಥವರು ಆ ಸಮಯದಲ್ಲಿ ಕಡೇ ಪಕ್ಷ ಕೇಳಿಸ್ಕೊಳ್ಳಿ. ನಿಮಗೆ ವಿಷ್ಣು ಸಹಸ್ರನಾಮ ಪೂರ್ತ ಹೇಳೋಕ್ಕೆ ಸಾಧ್ಯವಾಗಲಿಲ್ಲ ಅಂತಂದರೆ ಶ್ರೀ ರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ, ಈ ಒಂದು ಸ್ತುತಿಯನ್ನು ನೀವು 3 ಬಾರಿ ಹೇಳಿದರೆ ಇಡೀ ವಿಷ್ಣು ಸಹಸ್ರನಾಮ ಹೇಳಿದ ಫಲ ನಿಮಗೆ ಸಿಗುತ್ತೆ. ಇನ್ನೊಮ್ಮೆ ಹೇಳುತ್ತೇವೆ, ಶ್ರೀ ರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಈ ಮಂತ್ರವನ್ನು ಹೇಳ್ತಾ ಬನ್ನಿ, ಶುಭವಾಗಲಿ. ಆದರೆ ಇದನ್ನು ಸಿಕ್ಕಿದೆ ಅಂತ ಹೇಳಿ ಇದನ್ನೇ ಉಪಯೋಗಿಸ್ತಾ ಬರಬೇಡಿ. ನೀವು ಕೇಳಿಸ್ಕೊಳ್ಳಿ, ಅದಕ್ಕೂ ಸಾಧ್ಯವಾಗಲ್ಲ ಅನ್ನುವಂಥವ್ರು ಮಾತ್ರ ಇದೊಂದನ್ನು ಮಾಡಿ ಅಂತ ಹೇಳ್ತಾ ಈ ಒಂದು ತಿಂಗಳ ಫಲಾನುಫಲಗಳನ್ನು ತಿಳ್ಕೊಂಡಿದ್ದೀರಿ. ಜೂನ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ಮಿಥುನ ರಾಶಿಯವರು ತಿಳ್ಕೊಂಡಿದ್ದಾಯಿತು. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಮಾಡ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.